ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ. ತಾಂಡವ್ಗೆ ತುಂಬ ಹಸಿವಾಗಿರುತ್ತೆ. ಅದಕ್ಕೆ ಅವನು ಗೌರವ್ಗೆ ಕಾಲ್ ಮಾಡಿ ನನಗೆ ಊಟ ತರಿಸ್ಕೊಡು ಹೇಗಾದರೂ ಮಾಡಿ ಅಂತ ಬೇಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಸರಿ ಅವನು ಊಟ ತೊಗೊಂಬರೋ ಅಷ್ಟರಲ್ಲಿ ಇವನಿಗೆ ತುಂಬಾ ಹಸುವಿಂದ ಓಡಾಡಬೇಕಾದ್ರೆ ಶ್ರೇಷ್ಠ ಅಲ್ಲಿಗೆ ಬರ್ತಾಳೆ. ಯಾಕೆ ತಾಂಡವ್ ನೀನು ಇಲ್ಲಿ ನಿಂತ್ಕೊಂಡಿದ್ಯಾ, ನಿಂಗೆ ಹುಷಾರಿಲ್ಲ ಅಲ್ವಾ, ಹೋಗಿ ಮಲ್ಕೋಬೇಕಲ್ವಾ ಅಂತ ಹೇಳ್ತಾನೆ. ಇಲ್ಲ, ನನಗೆ ತುಂಬ ಹಸಿವಾಗ್ತಿದೆ ಶ್ರೇಷ್ಠ, ನಾನು ಊಟ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ, ಏನೋ ಊಟ ಆರ್ಡ್ರ್ ಮಾಡಿದ್ಯಾ, ನಾನು ಆಗಲೇ ಹೊರಗಡೆಯಿಂದ ತರಿಸಿದ ತಕ್ಷಣ ಬೇಡ, ನನಗೆ ಔಟ್ಸೈಡ್ ಫುಡ್ ನನಗೆ ಇಷ್ಟ ಇಲ್ಲ ಅಂತ ಏನೇನೋ ಮಾತಾಡಿದೆ, ಈಗೇನೋ ತರಿಸ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ನಾನೇ ನಿಂತರ ಕಾಂಜಿ ಪುಂಜಿ ಫುಡ್ಡೇನು ಆರ್ಡ್ರ್ ಮಾಡಲಿಲ್ಲ, ನಾನೇನು ಮಧ್ಯಾಹ್ನ ತಿನ್ನಲ್ಲ, ಗೌರವ್ ತರಿಸ್ಕೊಂಡಿದ್ನಲ್ಲ ಅವನಿಗೆ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಇವಳಿಗೆ ಶಾಕ್ ಆಗುತ್ತೆ. ಇವ್ರು ಮತ್ತೆ ಭಾಗ್ಯನ ಊಟನೇ ಹೇಳ್ಬಿಟ್ಟಿದ್ದಾನ ಅಂತ ಅನ್ಕೊತಿರ್ತಾಳೆ. ಇನ್ನೇನು ಬರ್ಬೋದು ಅಂತ ವೆಯ್ಟ್ ಮಾಡಿದ ತಕ್ಷಣ ಅವನು ಬರ್ತಾನೆ ಗೌರವ್. ಬಂದ ತಕ್ಷಣ ಊಟ ಇಸ್ಕೊಂಡು, ತಗೊಳ್ಳಿ ಸರ್ ನಿಮಗೆ ಅಂತ ತೊಗೊಂಬಂದೆ, ಅವರು ಲೈಸೆನ್ಸ್ ಇಲ್ಲ ಅಂತಂದ್ರೂ ಮಾಡಿಕೊಟ್ಟಿದ್ದಾರೆ ನಿಮಗೆ ಅಂತ ಕೇಳಿದ ತಕ್ಷಣ, ನೀವು ಊಟ ಮಾಡ್ಬೋದಂತೆ, ಅವ್ರು ದುಡ್ಡು ಕೂಡ ತೊಗೊಂಡೇ ಇಲ್ಲ, ನಿಮಗೆ ಹುಷಾರಾಗೋವರೆಗೂ ನಾವೇ ಮಾಡಿಕೊಡ್ತೀವಿ, ಒಂದು ಫೋನ್ ಕಾಲ್ ಮಾಡಿ ಸಾಕು ಅಂತ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಇವನು ತುಂಬಾ ಖುಷಿಯಾಗುತ್ತೆ. ಹೌದಾ, ಅಷ್ಟೊಂದು ಒಳ್ಳೆಯವರು ಅವರು, ಈ ಥರ ಅಡುಗೆ ಮಾಡಿಕೊಟ್ರಾ ಅಂಥೇಳಿ ಅವನಿಗೆ ಖುಷಿ ಪಟ್ಕೊಂಡು, ಸರಿ ಓಡೋಗಿ ಆ ಟೇಬಲ್ ಮೇಲೆ ಅದನ್ನು ಬಾಕ್ಸ್ ಇಟ್ಬಿಟ್ಟು ಆ ಪ್ಲೇಟ್ ತೊಗೊಬಂದು ಗಬ ಗಬ ಅಂತ ತಿಂತಾ ಇರ್ತಾನೆ. ಇದನ್ನು ನೋಡಿಬಿಟ್ಟು ಇವಳಿಗೆ ಶ್ರೇಷ್ಠಂಗೆ, ಅಯ್ಯೋ ತಾಂಡವ್, ನೀನು ಯಾರು ಮಾಡಿದ ಅಡುಗೆ ತಿಂತಾ ಇದೆಯಾ ಅಂತ ನೀನು ಗೊತ್ತಾ ಅಂಥೇಳಿ ಹೇಳೋಕ್ಕೂ ಆಗದೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಸರಿ ಈ ಕಡೆ ಅವನು ತಿಂದ್ಬಿಟ್ಟು, ಹಬ್ಬ ಇವಾಗ ನಂಗೆ ಹೊಟ್ಟೆಗೆ ಸಮಾಧಾನ ಆಯ್ತಪ್ಪ, ಈಗ ಎಷ್ಟು ಚೆನ್ನಾಗಿರೋ ಅಡುಗೆ ಮಾಡಿದ್ದಾರೆ ಇವರಂತೂ, ದೇವ್ರೇ ನೀನೀಗ ಒಂದು ಕೆಲಸ ಮಾಡು, ನೀನು ಏನು ಕೆಲಸ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಇವ್ರಿಗಂತೂ ಚೆನ್ನಾಗಿಟ್ಟಿರಪ್ಪ ಯಾವಾಗಲೂ, ಇವ್ರಿಗೆ ಲೈಸೆನ್ಸ್ ಬೇಗನೆ ಸಿಗಲಿ ಅಂಥೇಳಿ ಅವಳಿಗೆ ಗೊತ್ತಿಲ್ಲದೇ ಅವಳಿಗೆ ಹಾರೈಸ್ತಾ ಇರ್ತಾನೆ. ಆಮೇಲೆ ಈ ಕಡೆ ಭಾಗ್ಯ ಮತ್ತು ಅವಳ ಮನೆಯವರೆಲ್ಲ ನಿಂತ್ಕೊಂಡು ಫೋನ್ ಮಾಡ್ತಾ ಇರ್ತಾರೆ. ಅವರು ಫುಡ್ಡು ಲೈಸೆನ್ಸ್ಗೆ ಹೇಳಿರ್ತಾರಲ್ಲ, ಅದಕ್ಕೆ ಫೋನ್ ಮಾಡಿದ ತಕ್ಷಣ ಅವನು ಫೋನೇ ರಿಸೀವ್ ಮಾಡಲ್ಲ. ಅದಕ್ಕೆ ಸುನಂದ, ಅಲ್ಲ ಈ ಫೋನ್ ಇಟ್ಕೊಂಡಿರೋದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ, ನಾವು ಫೋನ್ ಮಾಡಿದ್ರೆ ಇವ್ರು ನೋಡಿದ್ರೆ ಫೋನೇ ರಿಸೀವ್ ಮಾಡಲ್ಲ, ಇಂಥದಕ್ಕೆ ಏನಕ್ಕೆ ಫೋನೆಲ್ಲ ಇಟ್ಕೋಬೇಕು ಇವರು ಅಂತೇಳಿ ಹೇಳಬೇಕಾದ್ರೆ, ಆ ಸುಂದ್ರಿ ಬಂದು, ಸರಿ ಅವ್ರ ಆಫೀಸರ್ ತೆಗೆದಿಲ್ಲ ಅಂತಂದ್ರೇನು, ಆಫೀಸರ್ ನಂಬರ್ ಇರುತ್ತಲ್ಲ, ಅವ್ರದ್ದು ಕಂಪ್ನಿನಲ್ಲಿ ನಂಬರ್, ಲ್ಯಾಂಡ್ಲೈನ್ ನಂಬರಿಗೆ ಕಾಲ್ ಮಾಡು ಅಂತ ಹೇಳಿ ಸುಂದ್ರಿ ಹೇಳ್ತಾಳೆ. ಸರಿ ಹೌದಾ, ಇರು ಕಾಲ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ರಿಸೀವ್ ಮಾಡಿದ ತಕ್ಷಣ ಅವರು, ಸರ್ ನಾವು ಲೈಸೆನ್ಸಿಗೆ ಅಪ್ಲೈ ಮಾಡಿದ್ವಲ್ಲ ಸರ್, ಯಾವಾಗ ಸಿಗುತ್ತೆ ಸರ್ ರಿಪೋರ್ಟು ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಅದಕ್ಕೆ ಅವನು ಕೋಪ ಮಾಡಿಕೊಂಡು, ಏನು ರೀ ಸಿಗುತ್ತೆ ಇರಿ, ಏನಕ್ಕೆ ಹಿಂಗಾಡ್ತಿದ್ದೀರಾ ಅಂಥೇಳಿ ಅವನು ರೇಗ್ತಾ ಇರ್ತಾನೆ. ಅಷ್ಟರಲ್ಲಿ ಆಫೀಸರ್ ಬಂದು, ಏನದು ಅಂತ ಕೇಳಬೇಕಾದ್ರೆ ಇವನು ಫೋನ್ ಸ್ಪೀಕರ್ನ ಸೈಡಿಗೆ ಇಟ್ಬಿಟ್ಟು ಹೇಳ್ತಾನೆ, ಸರ್ ನೆನ್ನೆ ಅವರು ಬಂದಿದ್ರಲ್ಲ ಸರ್ ಮೇಡಮು, ಅವರು ಕಾಲ್ ಮಾಡಿದ್ದಾರೆ, ಅವರಿಗೆ ಫುಡ್ ಲೈಸೆನ್ಸ್ದು ಕೇಳ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ, ನೋಡಿ ಇವಾಗ ಅದನ್ನು ಅವ್ರಿಗೇನು ಹೇಳಕ್ಕೆ ಹೋಗಬೇಡಿ, ನಾವು ಬ್ಯುಸಿ ಇದ್ದೀವಿ ಅಂಥೇಳಿ ಫೋನ್ ಕಟ್ ಮಾಡಿಬಿಟ್ಟು ಇಡ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅವನು. ಸರಿ ಅವನು ಹಾಗೆ, ಇಲ್ಲ ಮೇಡಮ್ ನಾವು ಬ್ಯುಸಿ ಇದ್ದೀವಿ ಅಂತ ಕಟ್ ಮಾಡಿಬಿಟ್ಟು ಇಟ್ಬಿಡ್ತಾನೆ. ಇವ್ರಿಗೆಲ್ಲ ಅವ್ರಿಗೂ ಗಾಬರಿ ಆಗುತ್ತೆ, ಏನಕ್ಕೆ ಫುಡ್ ಲೈಸೆನ್ಸ್ದು ಈ ಥರ ಹೇಳ್ತಿದ್ದಾರೆ. ಅದಕ್ಕೆ ಸುನಂದ ಹೇಳ್ತಾರೆ, ಅಲ್ಲ ಅವ್ರೇನು ಕೆಲಸ ಮಾಡ್ತಾರೆ, ಈಗ ನಾವು ಒಂದು ಅಪ್ಲೈ ಮಾಡಿದ್ದೀವಿ ಅಂತ ಅಂದಮೇಲೆ ಅದನ್ನು ಕೊಡ್ಬೇಕು ತಾನೇ ಅವ್ರು ನಮಗೆ, ಈ ಥರ ಎಲ್ಲ ಏನಕ್ಕೆ ಮಾಡಬೇಕು ಅಂತ ಹೇಳೋಷ್ಟರಲ್ಲಿ ಅಲ್ಲಿಗೆ ಕನಿಕಾ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟ ತಕ್ಷಣ ಇವ್ರು ಎಲ್ರಿಗೂ ಶಾಕ್ ಆಗುತ್ತೆ, ಏನಕ್ಕೆ ಇವಳು ಬಂದಳು ಮನೆಗೆ ಅಂತ ಅನ್ಕೊತಿರ್ತಾರೆ. ಅವಳು ನಿಧಾನವಾಗಿ ಬಂದು ಸೋಫಾ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲಿಟ್ಕೊಂಡು ಕೂತ್ಕೊತಾಳೆ. ಎಲ್ರಿಗೂ ಅವಳು ನೋಡಿದ ತಕ್ಷಣ ಗಾಬರಿ ಆಗುತ್ತೆ, ಇವಳು ಏನಕ್ಕೆ ಬಂದಿದ್ದಾಳೆ ಇಲ್ಲಿಗೆ, ಏನೋ ಅಂದ್ಕೊಂಡು ಮಾತಾಡಬೇಕಾದ್ರೆ ಅವಳು ಕೇಳ್ತಾಳೆ, ಏನಕ್ಕೆ ಇಲ್ಲಿ ಬಂದೆ ನೀನು ಅಂತ ಅವಳು ಕಿರ್ಚಬೇಕಾದ್ರೆ, ಏಯ್ ಕಿರ್ಚ್ಬೇಡ, ನಿಂತ್ಕೋ ಒಂದು ನಿಮಿಷ, ನೀನು ಎಷ್ಟೆಲ್ಲ ನನಗೆ ಗೊತ್ತು ನೀನೇನು ಮಾತಾಡ್ತೀಯಾ ಅಂಥೇಳಿ ಕನ್ನೆ ಸುಂದರಿಗೆ ಬೈತಾಳೆ. ಸರಿ ಅಷ್ಟರಲ್ಲಿ, ಸರಿ ಹೋಗ್ಲಿ ಹೇಳು ಏನಕ್ಕೆ ಬಂದಿದೀಯಾ ಅಂಥೇಳಿ ಕೇಳಬೇಕಾದ್ರೆ, ಈ ಕಡೆ ಕಿಶನ್ನು ಮತ್ತು ಪೂಜಾ ಇಬ್ಬರೂ, ಪೂಜಾ ಏನು ಮಾಡ್ತಾಳೆ ಅಂದರೆ ಆಫೀಸ್ಗೆ ಹೋಗ್ತಾಳೆ. ಹೋದ ತಕ್ಷಣ ಹುಡುಕ್ತಾ ಇರ್ತಾಳೆ, ನೋಡಬೇಕು ಆ ಪೀಡೆ ಬಂದಿದೆಯಾ ಇಲ್ವಾ ನೋಡ್ಕೊಂಬರೋಣ ಹೋಗಿ ಅಂಥೇಳಿ ಆಫೀಸ್ಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅವನಿನ್ನ ಬಂದಿರಲ್ಲ. ಇವ್ನು ನೋಡಿದ್ರೆ ಈ ಕಡೆ ಚಪ್ಪಲಿ ಎಲ್ಲ ಕಟ್ ಮಾಡಿಟ್ಟಿರ್ತಾನೆ ಅವಳದು. ಅವಳು ಬರೋಷ್ಟರಲ್ಲಿ ಬಂದ್ಬಿಟ್ಟು, ಯಾಕೋ ನನ್ನ ಸ್ಲಿಪ್ಪರಲ್ಲಿ ಹಿಂಗೆ ಕಟ್ ಮಾಡಿದೀಯಾ, ಯಾಕೋ ಹಿಂಗೆಲ್ಲ ಮಾಡಿದೆ ಅಂದರೆ, ನನಗೆ ಗೊತ್ತಿಲ್ಲಪ್ಪ ನಾನೇನೋ ಮಾಡಲಿಲ್ಲ ಅಂತ ಹೇಳಿದ ತಕ್ಷಣ, ತೋರಿಸು ಹಿಂದೆ ಕೈಯನ್ನು ಬಚ್ಚಿಟ್ಕೊಂಡಿದ್ದೀಯಾ ಅಂತ ತೋರಿಸಿದ ತಕ್ಷಣ ಚಾಕು ಇರುತ್ತೆ ಅವನ ಕೈನಲ್ಲಿ. ಮತ್ತು ಚಾಕು ಏನಕ್ಕೆ ಎತ್ಕೊಬಂದಿದ್ಯಾ ಅಂದ ತಕ್ಷಣ, ನಾನು ಆ್ಯಪಲ್ ಕಟ್ ಮಾಡೋಕ್ಕೆ ಎತ್ಕೊಬಂದಿದ್ದೆ ಅಂತ ಹೇಳಿ, ಅವ್ನು ನೋಡಿದ್ಯಾ ಈ ಚಪ್ಪಲಿದಾನೆ ನನ್ನ ಕಾಲ ತುಳಿದಿದ್ದು, ನೋಡಿ ಇವಾಗ ಇದನ್ನು ಹಿಂಗೆ ಮಾಡಿದ್ದೀನಿ ಅಂತ ಹೇಳಿ ಅವ್ನು ಹೇಳಬೇಕಾದ್ರೆ, ಇವಳು, ಅಯ್ಯೋ ಎಂಥ ಕೆಲಸ ಮಾಡಿದೆ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತಾನೆ. ಸರಿ ಅವಳು ಹೊರ್ಟೋಗ್ತಾಳೆ ಆ ಕಡೆ. ಈ ಕಡೆ ಇವಳು ಬಂದಿರ್ತಾಳಲ್ಲ
ಕನ್ನಿಕಾ. ಆಗ ಅವಳು ಹೇಳ್ತಾಳೆ, ಅಲ್ಲ ಅವರು ಮಾವ ಕೇಳ್ತಾರೆ, ಅಲ್ಲಮ್ಮ ಯಾಕಮ್ಮ ಈ ಥರ ಬಂದು ನಮಗೆ ತೊಂದರೆ ಕೊಡ್ತಾ ಇದೀಯ ನೀನು ಅಂತ ಕೇಳಿದ ತಕ್ಷಣ, ಅಲ್ಲ ನಿಮ್ಮ ಸೊಸೆಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಬಿಸ್ನೆಸ್ ಮಾಡಬೇಕು ಅಂತಂದರೆ ಲೈಸೆನ್ಸ್ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ಅವಳಿಗೆ ಅಂತ ಹೇಳಿದ ತಕ್ಷಣ ಇವಳಿಗೆ ಜೋರಾಗಿ ನಗು ಬರುತ್ತೆ ಭಾಗ್ಯನಿಗೆ. ಅಂದ್ಕೊಂಡೆ ಕಣೆ, ನೀನು ಈ ಥರದ್ದೇನಾದರೂ ಕೆಲಸ ಮಾಡಿರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂದರೆ ಅವ್ರು ಫುಡ್ ಆಫೀಸರ್ ನಮ್ಮ ಮನೆಗೆ ರೈಡ್ ಮಾಡೋಕ್ಕೆ ಬಂದ್ರಲ್ಲ, ನನಗೆ ಆವಾಗಲೇ ಗೊತ್ತಾಯಿತು ನೀನು ಈ ಥರ ಕೆಲಸ ಏನಾದರೂ ಒಂದು ಛತ್ರಿ ಕೆಲಸಗಳು ಮಾಡಿಟ್ಟಿರ್ತೀಯಾ ಅಂತ ನಾನು ಅಂತ ಅಂದ್ಕೊಂಡೆ ಅಂತ ಹೇಳ್ತಾಳೆ. ಅದಕ್ಕೆ ಇವಳು ನಗ್ತಾ ಇರ್ತಾಳೆ ಜೋರಾಗಿ. ಅದಕ್ಕೆ ಮನೆಯವರೆಲ್ಲ ಸೇರಿಕೊಂಡು ಅವಳಿಗೆ ಚೆನ್ನಾಗಿ ಬೈತಾರೆ. ಇವಳು ತುಂಬ ನಕ್ಕೊಂಡು ಬಂದು, ಅಲ್ಲ ಕಣೆ ನೀನು ನನಗೆ ಕೆಟ್ಟದ್ದು ಮಾಡಿದ್ಯಾ ಅಂತ ಅಂದ್ಕೊಂಡಿದ್ಯಲ್ವಾ? ಇಲ್ಲ, ನೀನು ನನಗೆ ಒಳ್ಳೆಯದೇ ಮಾಡಿದ್ಯಾ. ಯಾಕೆ ಅಂದರೆ ನಮ್ಮದು ಫುಡ್ ಬಿಸ್ನೆಸ್ಸು ತುಂಬ ಎತ್ತರಕ್ಕೆ ಬೆಳೆದ ಮೇಲೆ ನೀನೇನಾದರೂ ಈ ಥರ ಕೆಲಸ ಮಾಡಿದಿದ್ರೆ ನನಗೆ ಆವಾಗ ಸರಿಯಾದ ಏಟು ಬೀಳ್ತಾ ಇತ್ತು. ಆದರೆ ನಿನ್ನಿಂದ ನಂಗೆ ಒಳ್ಳೆಯದೇ ಆಗಿದೆ. ಬಿಸ್ನೆಸ್ನ ಸ್ಟಾರ್ಟಿಂಗಿಂದ ಏನೇನು ಮಾಡಬೇಕು, ಅದಕ್ಕೆ ಏನೇನು ಲೈಸೆನ್ಸ್ ಎಲ್ಲ ಮಾಡಿಸ್ಕೋಬೇಕು ನಿನ್ನಿಂದ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಇವಳಿಗೆ ಮುಖ ಎಲ್ಲ ಒಂಥರ ಆಗುತ್ತೆ. ನಿನಗೋಸ್ಕರ ನಿನ್ನ ಮುಂದೆ ನಾನು ಗೆಲ್ಲಬೇಕು ಅಂತಂದರೆ ನಾನು ಯಾವ ಎತ್ತರಕ್ಕೆ ಬೇಕಾದರೂ ಹೊರಡೋಕೆ ರೆಡಿ ಇರ್ತೀನಿ, ಯೋಚನೆ ಮಾಡು ಅಂಥೇಳಿ ಸರಿಯಾಗಿ ಅವಳಿಗೆ ಗ್ರಾಚಾರ ಬಿಡಿಸ್ತಾಳೆ ಭಾಗ್ಯ. ಅವಳು ಹಂಗಂದ ತಕ್ಷಣ ಸರಿ ಬ್ಯಾಗ್ ಎತ್ಕೊಂಡು ಹೊರಟೋಗ್ತಾಳೆ ಮನೆಯಿಂದ ಹೊರಗಡೆ. ಇವಳು ಕನ್ನಿಕಾಗೆ ಎಲ್ಲರೂ ಮುಖ ನೋಡ್ತಿರ್ತಾರೆ, ಅವಳಿಗೆ ಅವಮಾನ ಆಗುತ್ತೆ. ಅಲ್ಲಿಂದ ಅವಳು ಹೊರಟೋಗ್ತಾಳೆ. ಅವಳು ಬರ್ತಾ ದಾರಿನಲ್ಲಿ ಅವನು ಫುಡ್ ಆಫೀಸರ್ಗೆ ಕಾಲ್ ಮಾಡ್ತಾಳೆ. ನೋಡಿ, ನೀವೇನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ, ಆ ಭಾಗ್ಯನೋ ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ತಾ ಇದ್ದಾಳೆ ನಿಮ್ಮ ಆಫೀಸ್ಗೆ, ಅವಳಿಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗಬಾರ್ದು ಅಂಥೇಳಿ ಆ ಆಫೀಸರ್ಗೆ ಕಾಲ್ ಮಾಡ್ತಾಳೆ ಕನ್ನಿಕಾ. ಕಾಲ್ ಮಾಡಿದ ತಕ್ಷಣ ಅವನು, ಇಲ್ಲ ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ, ಅವ್ರಿಗೆ ಎಷ್ಟು ಕೆಟ್ಟದಾಗ ರಿಪೋರ್ಟ್ ಬರುತ್ತೆ ಅಂತ ನೀವೇ ಯೋಚನೆ ಮಾಡೋಂಗಿಲ್ಲ, ಆ ಥರ ರಿಪೋರ್ಟ್ ನಾನು ಅವ್ರಿಗೆ ಕೊಡ್ತೀನಿ. ನೋಡಿ, ಇವತ್ತು ಅಷ್ಟೇ ಅಲ್ಲ, ಅವ್ರ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅವಳು ಭಾಗ್ಯ ಅಂಥೇಳಿ ಕನ್ನಿಕಾ ಹೇಳ್ತಾಳೆ. ಸರಿ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಅವನು. ನೋಡಿ, ಇದೆಲ್ಲ ಮಾಡಿಕೊಟ್ರೆ ನಿಮ್ಗೇನು ಸೇರಬೇಕೋ ಅದಕ್ಕಿಂತ ಜಾಸ್ತಿನೇ ಬಂದು ನಿಮ್ಗೆ ಎಷ್ಟು ಸೇರಬೇಕೋ ಸೇರುತ್ತೆ, ನೀವು ಅದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೋಬೇಡಿ ಅಂಥೇಳಿ ಅವಳು ಹೇಳ್ತಾಳೆ. ಸರಿ ಮೇಡಮ್ ಆಯಿತು ಅಂಥೇಳಿ ಅವನು ಬಂದು ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಅವ್ನು ಕರೆದ್ಬಿಟ್ಟು, ನೋಡು ನೆನ್ನೆ ಒಬ್ಬರು ಫುಡ್ ತೊಗೊಬಂದು ಕೊಟ್ಟಿದ್ರಲ್ಲ ಚೆಕ್ ಮಾಡಿ ಅಂಥೇಳಿ, ಅದನ್ನು ತೊಗೊಂಡೋಗಿ ಲ್ಯಾಬಿಗೆ ಕೊಡು ಅಂಥೇಳಿ. ಇವತ್ತು ಕೊಡಬೇಕಾ ಸರ್ ಅಂತ ಕೇಳ್ತಾನೆ ಅವನು. ಹೌದು, ಇವತ್ತೇ ಲ್ಯಾಬಿಗೆ ತೊಗೊಂಡೋಗಿ ಕೊಡು ಆ ಫುಡ್ಡೆಲ್ಲ ಅಂಥೇಳಿ ಎತ್ಕೊಂಡು ಅವನು ಹೊರಡ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಕಡೆ ಭಾಗ್ಯ ಮತ್ತು ಸುಂದ್ರಿ ಇಬ್ಬರು ಅಲ್ಲಿಂದ ಹೊರಡೋಕ್ಕೆ ರೆಡಿ ಆಗ್ತಾರೆ. ಅಲ್ಲಿಂದ ಬಂದು ಸೀದಾ ಆಫೀಸ್ಗೆ ಬರ್ತಾ ಇರ್ತಾರೆ. ಅಲ್ಲಿ ಬಂದ ತಕ್ಷಣ ಅವನಿಗೆ ನೋಡ್ತಾರೆ. ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಆಫೀಸರ್ ಎಲ್ಲೂ ಸಿಗಲ್ಲ, ಎಲ್ಲಿ ಹೊರಟೋದ ಅವನು, ಇಲ್ಲೂ ಸಿಗಲಿಲ್ವಲ್ಲಪ್ಪ ಅಂಥೇಳಿ ಅನ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಆ ಹುಡುಗ ಒಬ್ಬ ಊಟ ತೊಗೊಂಡು ಡಬ್ಬಿನ ಎತ್ಕೊಂಡು ಬರ್ತಾ ಇರ್ತಾನೆ. ಅದು ನೋಡಿಬಿಟ್ಟು ಇವರಿಬ್ಬರಿಗೂ ಶಾಕ್ ಆಗುತ್ತೆ. ಏಕೆ ನೆನ್ನೆ ನಾವು ಡಬ್ಬಿ ತೊಗೊಬಂದು ಕೊಟ್ಟಿದ್ವಲ್ಲ ಅದೇ ಡಬ್ಬಿ ಅಲ್ವಾ ಇವ್ನು ಇಟ್ಕೊಂಡಿರೋದು ಅಂಥೇಳಿ ಅನ್ಬೇಕಾದ್ರೆ ಈಸ್ಕೊಂಡು ಕೇಳ್ತಾಳೆ ಅವಳು, ಏನಿದು ಕೊಡಿ ಇಲ್ಲಿ ಒಂದು ನಿಮಿಷ ಅಂತ ಕೇಳ್ತಾರೆ. ಅದಕ್ಕೆ ಅವರು, ಇಲ್ಲ ಮೇಡಮ್ ಇದು ಊಟ ನಮ್ಮ ಆಫೀಸರು ಲ್ಯಾಬ್ಗೆ ಟೆಸ್ಟ್ ಮಾಡೋಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ. ಏನಿದು ಲ್ಯಾಬಿಗೆ ಟೆಸ್ಟ್ ಮಾಡೋದಕ್ಕೆ? ನೆನ್ನೆ ನಾವು ತಂದು ಕೊಟ್ಟಿದ್ದು ನೆನ್ನೆ ಊಟ ಅಲ್ವಾ, ಇವತ್ತೇನಕ್ಕೆ ಟೆಸ್ಟ್ ಮಾಡೋಕೆ ಕೊಟ್ಟು ಕಳಿಸಿದ್ದಾರೆ ಅಂಥೇಳಿ ಅವರಿಬ್ಬರಿಗೂ ಅನುಮಾನ ಶುರುವಾಗುತ್ತೆ. ಅದನ್ನು ನೋಡಿದ ತಕ್ಷಣ ಅವರು, ಕೊಡಿ ಇಲ್ಲಿ ಒಂದು ನಿಮಿಷ ಅಂದ್ಬಿಟ್ಟು ಈಸ್ಕೊಂಡು ನೋಡ್ತಾಳೆ ಅವಳು ಡಬ್ಬಿನ. ನೋಡಿದ ತಕ್ಷಣ ಅದು ಊಟ ಎಲ್ಲ ಹಳಸೋಗಿರುತ್ತೆ. ಇವರಿಬ್ಬರಿಗೂ ಶಾಕ್ ಆಗುತ್ತೆ. ನೋಡು ಈ ಆಫೀಸರು ಎಂಥ ಕೆಲಸ ಮಾಡಿದ್ದಾನೆ, ಊಟ ತೊಗೊಂಡು ನಮಗೆ ಈ ಥರ ಮಾಡಿದ್ದಾನೆ ಅಂಥೇಳಿ ಅಂದ್ಕೊತಾರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಅಷ್ಟೇ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.